ನಮಸ್ಕಾರ. ಇವತ್ತಿನ ಕಾಲದಲ್ಲಿ ನಮ್ಮ ಟೀನೇಜ್ ಮಕ್ಕಳನ್ನ ಬೆಳೆಸೋದಿದೆಯಲ್ಲ, ಅದು ನಿಜಕ್ಕೂ ಒಂದು ದೊಡ್ಡ ಸವಾಲಿನ ಪಯಣ ಅನ್ಸುತ್ತೆ. ಅವರ ಜಗತ್ತನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಅವರಿಗೆ ಧೈರ್ಯ ತುಂಬೋಕೆ ಪೋಷಕರಾಗಿ ನಮ್ಮ ಪಾತ್ರ ಏನು? ಬನ್ನಿ, ಇವತ್ತು ಇದರ ಬಗ್ಗೆನೇ ಸ್ವಲ್ಪ ಮಾತಾಡೋಣ. ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋದೇನು ಅಂದ್ರೆ, ಈ ಜಗತ್ತು ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಲ್ವಾ, ಅದನ್ನ ನಮ್ಮ ಮಕ್ಕಳ ದೃಷ್ಟಿಯಿಂದ ಅವರ ಜಾಗದಲ್ಲಿ ನಿಂತು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ತುಂಬಾ ಮುಖ್ಯ. ಹಲವು ಪೋಷಕರಿಗೆ ಹೀಗೆ ಅನ್ಸಿರ್ಬಹುದು, ಎಲ್ಲೋ ದೂರದಲ್ಲಿ ನಿಂತು ನಮ್ಮ ಮಗುವನ್ನೇ ನೋಡುತ್ತಿದ್ದೀವಿ, ಆದ್ರೆ ಅವರ ಜಗತ್ತು ಮಾತ್ರ ಅರ್ಥನೇ ಆಗ್ತಿಲ್ಲ ಅಂತ. ಈ ತರಹದ ಭಾವನೆ ಬರೋದು ಇವತ್ತಿನ ದಿನಗಳಲ್ಲಿ ತುಂಬಾನೇ ಸಹಜ. ಹಾಗಾದ್ರೆ ಮಕ್ಕಳ ಈ ಮೌನ ಹೋರಾಟದ ಕೆಲವು ಸಂಕೇತಗಳನ್ನ ನೋಡೋಣ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೋಬೇಕು. ಈ ಹೋರಾಟ ಏನಿದೆ, ಇದು ಅವರ ತಪ್ಪಲ್ಲ, ಬದಲಿಗೆ ಹೊರಗಿನ ಪ್ರಪಂಚದಿಂದ ಅವರ ಮೇಲೆ ಬೀಳ್ತಿರುವ ಒತ್ತಡಗಳ ಒಂದು ಪರಿಣಾಮ ಅಷ್ಟೇ. ಇವತ್ತಿನ ಜಗತ್ತು ಹೇಗಿದೆ ಅಂದ್ರೆ, ಸುತ್ತಲೂ ಒತ್ತಡಗಳೇ. ಒಂದ್ ಕಡೆ ಓದಿನ ಒತ್ತಡ, ಅಂದ್ರೆ ಅಕಾಡೆಮಿಕ್ ನಿರೀಕ್ಷೆಗಳು, ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅನ್ನೋ ಒತ್ತಡ. ಇನ್ನೊಂದ್ ಕಡೆ ಫ್ರೆಂಡ್ಸ್ ಸರ್ಕಲ್, ಅವ್ರ ಗುಂಪಲ್ ನಾವು ಕೂಡ ಇರ್ಬೇಕು, ಅವ್ರ ಹಾಗೆ ನಡ್ಕೋಬೇಕು ಅನ್ನೋ ಒಂದು ಪ್ರಭಾವ. ಅಷ್ಟೇ ಅಲ್ಲ ನೋಡಿ, ಈ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ದೊಡ್ಡ ಜಗತ್ತನ್ನ ಅವರು ನಿಭಾಯಿಸಬೇಕು. ಇದರ ಜೊತೆಗೆ ನಾನು ಯಾರು ಅನ್ನೋ ಗುರುತಿನ ಗೊಂದಲ, ಮನೆಯಲ್ಲಿ ಬದಲಾಗ್ತಿರುವ ಸನ್ನಿವೇಶಗಳು, ಇವೆಲ್ಲವಕ್ಕೂ ಅವರು ಹೊಂದ್ಕೋಬೇಕಾಗತ್ತೆ. ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಮಕ್ಕಳು ಕೆಲವೊಮ್ಮೆ ದುಃಖ, ಕೋಪ ಅಥವಾ ಭಯವನ್ನ ತೋರಿಸಬಹುದು. ಇಲ್ಲಾಂದ್ರೆ ಅವರ ನಡವಳಿಕೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಬದಲಾವಣೆಗಳು ಕಾಣಿಸಬಹುದು. ಇದನ್ನೆಲ್ಲ ನೋಡಿದಾಗ ಇದು ಸಹಜ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬಹುಶಃ ಇದು ಅವರು ಸಹಾಯಕ್ಕಾಗಿ ಕೇಳುತ್ತಿರುವ ಒಂದು ಸೂಚನೆ ಕೂಡ ಆಗಿರಬಹುದು. ಇಲ್ಲೇ ನೋಡಿ, ಪೋಷಕರಾಗಿ ನಮ್ಮ ಯೋಚನಾ ಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ ಬೇಕಾಗತ್ತೆ. ಅಂದ್ರೆ ಅವರಿಗೆ ಸಿದ್ಧ ಪರಿಹಾರಗಳನ್ನ ಕೊಡೋದಕ್ಕಿಂತ ಅವರಿಗೆ ಒಂದು ಸ್ಥಿರವಾದ ಬೆಂಬಲವಾಗಿ ನಿಲ್ಲೋದಿದೆಯಲ್ಲ, ಅದು ಹೆಚ್ಚು ಮುಖ್ಯವಾಗತ್ತೆ. ಒಂದು ಸತ್ಯವನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೆ ಬೇಕಿರೋದು ಅವರನ್ನ ಸರಿಪಡಿಸೋರಲ್ಲ, ಬದಲಿಗೆ ಅವರು ಹೇಳೋದನ್ನ ತಾಳ್ಮೆಯಿಂದ ಕಿವಿಗೊಟ್ಟು ಕೇಳೋರು. ಹಾಗಾಗಿ ನಮ್ಮ ಗುರಿ ತುಂಬಾನೇ ಸ್ಪಷ್ಟವಾಗಿರ್ಬೇಕು. ಸರಿಯಾದ ಸಮಯಕ್ಕೆ ಬೆಂಬಲ ಕೊಡೋದು, ಅವರಿಗೆ ಸರಿಯಾದ ದಾರಿ ತೋರಿಸೋದು, ಅವರನ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ತಮ್ಮ ಮನಸ್ನಲ್ಲಿರೋದ್ನೆಲ್ಲ ಯಾವುದೇ ಭಯವಿಲ್ಲದೆ ಹೇಳ್ಕೊಳ್ಳೋಕೆ ಒಂದು ಸುರಕ್ಷಿತ ಜಾಗವನ್ನ ನಿರ್ಮಾಣ ಮಾಡೋದು. ಸರಿ, ಈ ತರಹದ ಒಂದು ಬೆಂಬಲವನ್ನ ಕೊಡೋಕೆ ಒಂದು ಸರಿಯಾದ ದಾರಿ ಕೂಡ ಇದೆ. ಇದು ಪೋಷಕರಿಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೂ ಸಹಾಯಕ್ಕೆ ಬರುತ್ತೆ. ನಾವು ಮುಖ್ಯವಾಗಿ ಗಮನ ಕೊಡಬೇಕಾದ ಕ್ಷೇತ್ರ ಅಂದ್ರೆ ಭಾವನಾತ್ಮಕ ಯೋಗಕ್ಷೇಮ. ಅಂದ್ರೆ ಅವರ ನಡವಳಿಕೆಯಲ್ಲಿರೋ ಸವಾಲ್ಗಳು, ಭಾವನಾತ್ಮಕ ಏರುಪೇರುಗಳು, ಆತಂಕ, ಭಯ ಮತ್ತೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಲ್ಲ, ಆ ಥರದ ಸಮಸ್ಯೆಗಳು. ಇದರ ಜೊತೆಗೆ ನೆಗೆಟಿವ್ ಯೋಚನೆಗಳು, ಮೊಬೈಲ್ ಸ್ಕ್ರೀನ್ಗೆ ಅಂಟಿಕೊಳ್ಳೋದು ಮತ್ತೆ ತಮ್ಮ ಗುರುತಿನ ಬಗ್ಗೆನೇ ಗೊಂದಲ, ಈ ಎಲ್ಲಾ ವಿಷಯಗಳ ಬಗ್ಗೆನೂ ನಾವು ಗಮನ ಕೊಡಬೇಕಾಗುತ್ತೆ. ಭಾವನಾತ್ಮಕ ಬೆಂಬಲದಷ್ಟೇ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಬೆಂಬಲ ಕೂಡ ತುಂಬಾ ಮುಖ್ಯ. ಓದಿನಲ್ಲಿ ಅವರ ಪ್ರದರ್ಶನವನ್ನ ಸುಧಾರಿಸೋದು, ಗಮನ ಮತ್ತೆ ಏಕಾಗ್ರತೆ ಹೆಚ್ಚಿಸೋಕೆ ಕೆಲವು ತಂತ್ರಗಳನ್ನ ಹೇಳ್ಕೊಡೋದು, ಪರೀಕ್ಷೆ ಟೆನ್ಷನ್ ನಿಭಾಯಿಸೋದು ಹೇಗೆ ಅಂತ ತಿಳಿಸೋದು, ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬೋದು, ಗೆಳೆಯರ ಜೊತೆಗಿನ ಮನಸ್ತಾಪಗಳನ್ನ ಸರಿಪಡಿಸೋದು ಮತ್ತು ಸರಿಯಾದ ಸ್ಟಡಿ ಸ್ಕಿಲ್ಸ್ ಹಾಗೂ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡೋದು ಕೂಡ ಇದರಲ್ಲಿ ಸೇರಿದೆ. ನೋಡಿ, ಈ ಬೆಂಬಲದ ಪ್ರಯಾಣ ಇದೆಯಲ್ಲ, ಇದು ಮಕ್ಕಳನ್ನ ನಿರಂತರ ಚಿಂತೆಯಿಂದ ಹೊರತಂದು ಅವರಲ್ಲಿ ಒಂದು ಅಚ್ಚಲವಾದ ಆತ್ಮವಿಶ್ವಾಸವನ್ನ ತುಂಬುತ್ತೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಪರಿವರ್ತನೆ. ಈ ರೀತಿಯ ಸಪೋರ್ಟ್ ಸಿಕ್ಕಾಗ ಮಕ್ಕಳು ತಮ್ಮಲ್ಲಿ ಸ್ಥೈರ್ಯವನ್ನ, ಭಾವನಾತ್ಮಕ ಸಮತೋಲನವನ್ನ ಹಾಗೆ ಜೀವನದ ಸವಾಲುಗಳನ್ನ ಎದುರಿಸೋಕೆ ಬೇಕಾದ ಕೌಶಲ್ಯಗಳನ್ನ ಬೆಳೆಸ್ಕೊಳ್ತಾರೆ. ಇದು ಅವರಿಗೆ ಜೀವನ ಪೂರ್ತಿ ಉಪಯೋಗಕ್ಕೆ ಬರುತ್ತೆ. ಯಾವಾಗ ಮಕ್ಕಳಿಗೆ ನಾನ್ ಹೇಳೋದನ್ನ ಕೇಳೋಕೆ ಯಾರೋ ಇದ್ದಾರೆ, ನನ್ಗೆ ಸಪೋರ್ಟ್ ಇದೆ ಅನ್ನೋ ಭಾವನೆ ಬರುತ್ತೋ, ಆಗ ನೋಡಿ ಅವರು ತಮ್ಮ ಜಗತ್ತನ್ನ ಇನ್ನಷ್ಟು ಆತ್ಮವಿಶ್ವಾಸದಿಂದ ಎದುರಿಸೋಕೆ ಸಿದ್ಧರಾಗ್ತಾರೆ. ಇದು ಕೇವಲ ಮಕ್ಕಳಿಗಾಗಿ ಮಾತ್ರ ಅಲ್ಲ, ಪೋಷಕರಿಗೂ ಕೂಡ ತಮ್ಮ ಮಕ್ಕಳಿಗೆ ಹೇಗೆ ಇನ್ನೂ ಚೆನ್ನಾಗಿ ದಾರಿ ತೋರಿಸಬಹುದು ಅನ್ನೋದಕ್ಕೆ ಸ್ಪಷ್ಟವಾದ ದಾರಿಗಳು ಮತ್ತೆ ತಂತ್ರಗಳು ಸಿಗುತ್ತೆ. ಇದರಿಂದ ಇಡೀ ಕುಟುಂಬದಲ್ಲೇ ಒಂದು ಪಾಸಿಟಿವ್ ಬದಲಾವಣೆ ಆಗೋದನ್ನ ನಾವು ನೋಡ್ಬೋದು. ಹಾಗಾದ್ರೆ ಈ ದಾರಿಯಲ್ಲಿ ಇಡಬೇಕಾದ ಮೊದಲ ಹೆಜ್ಜೆ ಏನು? ಅದು ತುಂಬಾ ಸರಳ, ಕೇವಲ ಒಂದು ಸಂಭಾಷಣೆಯನ್ನ ಶುರು ಮಾಡೋದು. ನಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ನಾವು ಇಡೋ ಈ ಒಂದು ಪುಟ್ಟ ಹೆಜ್ಜೆ, ಅದೇ ಅವರ ಜೀವನದ ಒಂದು ದೊಡ್ಡ ಪರಿವರ್ತನೆಗೆ ನಾಂದಿಯಾಗಬಹುದು ಅಲ್ವಾ? ಇದೇ ನಿಟ್ಟಿನಲ್ಲಿ ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿ ಸಹಾಯಕ್ಕೆ ಸಿದ್ಧವಿದೆ. ಇಲ್ಲಿ ಮನಸ್ಸುಗಳು ಸಂಧಿಸುತ್ತವೆ, ಅರ್ಥಗಳು ಹೆಚ್ಚಾಗುತ್ತವೆ ಮತ್ತು ಬೆಳವಣಿಗೆ ಪರಸ್ಪರವಾಗುತ್ತದೆ.
ಇಷ್ಟೊತ್ತು ಈ ವಿಷಯವನ್ನ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.